ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನನ್ನ ಈ ರೈಡರ್ಸ್ ರಾಕಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ಮಡಿಕೇರಿನಲ್ಲಿ 2ನೇ ದಿನ. ಲಾಸ್ಟ್ ವಿಡಿಯೋ ಕೂರ್ಗ್ ಡೈರೀಸ್ ಪಾರ್ಟ್ 3ರಲ್ಲಿ ಗದ್ದಿಗೆ ಮತ್ತು ಮಡಿಕೇರಿ ಫೋರ್ಟ್ ಬಗ್ಗೆ ನೋಡಿದ್ರಿ. ಈಗ ಮಡಿಕೇರಿ ಫೋರ್ಟ್ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟು ರಾಜಾ ಸೀಟ್ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ರಾಜಾ ಸೀಟ್ಗೆ ಹೋಗೋಣ. ರಾಜಾ ಸೀಟ್ ಬಂದು ನಮ್ಮ ಅಜಿತನ ಟಿಕೆಟ್ ತಗೊಂಬ ಹೋಗಪ್ಪ ಅಂತ ಕಳಿಸಿದ್ದು. ಡೈನೋಸರ ಗೆಂಡಮೃಗ ಎಲ್ಲ ಮೇಯ್ತಾವಲ್ಲೋ. ಗೆಂಡಮೃಗ ಮುಳ್ಳು ಮೇಯ್ದೈತೆ ನೋಡಿ. ಮರಗಳೆಲ್ಲ ಎಷ್ಟು ಚೆನ್ನಾಗವೆ ಅಂತ. ಒಳ್ಳೆ ನೀಟಾಗಿ ಪಾರ್ಕ್ ಥರ ಒಳ್ಳೆ ಮಸ್ತಾಗಿ ರೆಡಿ ಮಾಡ್ಯವ್ರೆ ರಾಜಾ ಸೀಟ್ನ. ಇದು ರಾಜಾ ಸೀಟ್ ಮೇನ್ ಏನಕ್ಕಪ್ಪ ಇದು ಅಂದರೆ ಸನ್ಸೆಟ್ಗೆ. ಬಟ್ ನಾವು ಮಧ್ಯಾಹ್ನ ಬಂದಿದ್ದೀವಿ. ಮಧ್ಯಾಹ್ನದಾಗಲೇ ಈ ರೇಂಜಿಗೆ ಫಾಗ್ ಐತೆ, ವಿವೇ ಸಿಗ್ತಾ ಇಲ್ಲ. ಇನ್ನು ಸಂಜೆ ಬಂದರೆ ಸನ್ಸೆಟ್ ಎಲ್ಲಿ ಸಿಗುತ್ತೆ. ನೋಡಿ ಮಡಿಕೇರಿ ಕಡೆ ಬಂದರೆ ಇದೊಂದು ರಾಜಾ ಸೀಟನ್ನು ನೋಡ್ಕೊಂಡು ಹೋಗಿ. ಚೆನ್ನಾಗೈತೆ, ಒಳ್ಳೆ ಪಾರ್ಕ್ ಥರ ಇಲ್ಲವ. ಇಲ್ಲಿ ರೋಪ್ ವೇನೂ ಕೂಡ ಐತೆ. ರೋಪ್ ವೇಗೆ ಒಬ್ಬರಿಗೆ 350, ಬಟ್ ಜಾಸ್ತಿ ದೂರ ಏನಿಲ್ಲ, ಕಡಿಮೆ ದೂರ ಐತೆ. ಏನಿಲ್ಲ, ಟ್ರೈ ಮಾಡೋದಾದರೆ ಹೊಸ್ದಾಗಿ ಏನಾರ ಟ್ರೈ ಮಾಡಿ. ಸೊ ಗಾಯ್ಸ್, ನಾವೀಗ ರಾಜಾ ಸೀಟ್ ನೋಡಿಕೊಂಡು ರಾಜಾ ಸೀಟ್ ಮುಗಿಸಿ ಇವಾಗ ರಾಜಾ ಸೀಟಿಂದ ಡೈರೆಕ್ಟು ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಕಡೆ ಹೋಗ್ತಾ ಇದ್ದೀವಿ. ಜನರಲ್ ತಿಮ್ಮಯ್ಯ ಯಾರು ಅಂದರೆ ನಮ್ಮ ಇಂಡಿಯನ್ ಆರ್ಮಿಗೆ ಸೇವೆ ಸಲ್ಲಿಸಿದಂತಹ ಮಹಾನ್ ವ್ಯಕ್ತಿ. ಬಂದು ನೋಡಿ, ಇದೆ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ. ಇದಕ್ಕೆ ಸನ್ನಿ ಸೈಡ್ ಅಂತಲೂ ಕರೀತಾರೆ. ಯಾಕೆ ಕರೀತಾರೆ ಅಂತ ಮುಂದೆ ಹೇಳ್ತೀನಿ. ಬೆಲ್ಟೆಡ್ ಮೆಷಿನ್ ಗನ್ ರೋಡ್ ಕಡೆಗೆ ಮಾಡೋರೆ. ಎರಡವೆ, ಆ ಕಡೆ ಒಂದು ಈ ಕಡೆ ಒಂದು ಎಂಟ್ರೆನ್ಸಲ್ಲೇ. ನೋಡಿ ಇಲ್ಲಿಂದಲೇ ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸ್ತೈತೆ. ಒಳ್ಳೆ ಟಿಕೆಟ್ ನಡಿ, ಇನ್ನೇ 40 ರೂಪಾಯಿಗೆ ಒಂದು ಟಿಕೆಟ್. ಒಬ್ರಿಗೆ 40 ರೂಪಾಯಿ ಜನರಲ್ ತಿಮ್ಮಯ್ಯ ಅವರ ಮೆಮೊರಿಯಲ್ಗೆ ಬರೋಕ್ಕೆ. ಏನೇನು ಕೆ ಸಿ ಕಾರ್ಯಪ್ಪ ನೋಡು. ಸೊ ಗಾಯ್ಸ್ ನೋಡಿ, ಇದೆ ಜನರಲ್ ತಿಮ್ಮಯ್ಯ ಸರ್ ಅವ್ರ ಮನೆ. ಹೊರಗಡೆ ಎಲ್ಲ ತುಂಬ ಚೆನ್ನಾಗಿದೆ ಮಾತ್ರವ. ಈ ಸ್ಮಾರಕನ ಉದ್ಘಾಟನೆ ಮಾಡೋಕ್ಕೆ ಯಾರಪ್ಪ ಬಂದಿದ್ರು ಅಂದರೆ ಅವಾಗಿನ ಪ್ರೆಸಿಡೆಂಟ್ ಆದಂತಹ ಶ್ರೀ ರಾಮನಾಥ್ ಕೋವಿಂದ್ರವರು. ಬನ್ನಿ ಒಳಗಡೆ ನೋಡೋಣ ಏನೇನಿದೆ ಅಂತವ. ಎಂಟ್ರಿ ಗಾಯ್ಸ್, ಇವರೇ ನೋಡಿ KS ಜನರಲ್ ತಿಮ್ಮಯ್ಯ ಸರ್ ಅಂದರೆ. ಜನರಲ್ ತಿಮ್ಮಯ್ಯ ಸರ್ ನೋಡಿ, ಇಲ್ಲಿ ಒಳಗಡೆ ಎಂಟ್ರಿ ಆದ ಕೂಡಲೇ ಸ್ಟಾರ್ಟಿಂಗ್ ಹಾಲ್ನಲ್ಲಿ ಅವ್ರದ್ದು ಏನೇನು ಯೂಸ್ ಮಾಡಿರೋ ವೆಪನ್ಸು, ಕೆಲವು ಫೋಟೋಗ್ರಾಫ್ಸು ಆವಾಗಿಂದು, ಮತ್ತು ಇವ್ರ ಯೂನಿಫಾರ್ಮು, ಇವರು ಯೂಸ್ ಮಾಡಿದಂಥ ವೆಪನ್ಸು ಇವೆಲ್ಲನೂ ಇಟ್ಟಿದ್ದಾರೆ ಸ್ಟಾರ್ಟಿಂಗು. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಏನೇನಿದೆ ಅಂತ. ಇದು ಅವ್ರ ಯೂನಿಫಾರ್ಮು, ಆರ್ಮಿ ಯೂನಿಫಾರ್ಮ್ ಹೇಗಿದೆ ಅಂತ ನೋಡಿ. ಅದನ್ನು ನೀಟಾಗಿ ಯಾರು ಮುಟ್ಟಬಾರ್ದು ಅಂತ ಸಪ್ರೇಟ್ ಇದಾಕಿಟ್ಟಿದ್ದಾರೆ. ಎಲ್ಲರೂ ರಾಷ್ಟ್ರಕವಿ ಕುವೆಂಪು ಅವ್ರ ಮನೆ ನೋಡೇ ಇರ್ತೀರ ತೀರ್ಥಹಳ್ಳಿಲಿ. ಅಲ್ಲಿ ಹೇಗೆ ಅವ್ರದ್ದು ಬಾಲ್ಯದಿಂದ ಕೊನೆಯವರೆಗೂ ಎಲ್ಲನೂ ಹೇಗೆ ಇದು ಮಾಡಿ ಅವ್ರ ಮನೆಯೇ ಮ್ಯೂಸಿಯಮಾಗಿ ಕನ್ವರ್ಟ್ ಮಾಡಿದಾರೋ, ಇಲ್ಲೂ ಕೂಡ ಸೇಮ್ ಜನರಲ್ ತಿಮ್ಮಯ್ಯ ಸರ್ ಅವ್ರ ಮನೆಯೂ ಅದೇ ಥರ ಕನ್ವರ್ಟ್ ಮಾಡಿದ್ದಾರೆ. ಇವ್ರ ಬಗ್ಗೆ ಏನೇನು ಯಾರ್ಯಾರಿಗೆ ಕೆಲವು ಗೊತ್ತಿಲ್ಲ. ನನಗೆ ಗೊತ್ತಿರೋ ಅಷ್ಟಕ್ಕೆ ಕೆಲವೊಂದು ಪಾಯಿಂಟ್ಗಳನ್ನ ಹೇಳ್ತೀನಿ ಅಷ್ಟೇ. ನನಗೇನು ಪೂರ್ತಿ ಗೊತ್ತಿಲ್ಲ, ನಾನು ತಿಳ್ಕೊಂಡಿರೋ ಅಷ್ಟು ಮಾತ್ರ ಹೇಳ್ತೀನಿ, ನನಗೆ ಗೊತ್ತಿರೋ ಅಷ್ಟು. ಸೊ ಗಾಯ್ಸ್, ನೀವು ಹಂಗೆ ವಿಡಿಯೋ ನೋಡ್ತಾ ಬನ್ನಿ. ನಾನು ಅವ್ರ ಬಗ್ಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ತಾ ಹೋಗ್ತೀನಿ. ನನ್ನ ಬೇರು ಕೊಡವ ಸಂಸ್ಕೃತಿ ಹೇಗಿದೆ ನೋಡಿ. ಅವ್ರದ್ದು ಕತ್ತಿ, ಆಗಿಂದು ಕೊಡಗಿನ ಸ್ಟೈಲ್ ಅಂದರೆ ಕೂರ್ಗ್ ಸ್ಟೈಲ್, ಇವೆಲ್ಲ. ಒಂದು ಚಿಕ್ಕದಾಗಿ TV ಕೂಡ ಗೋಡೆಗೆ ಫಿಕ್ಸ್ ಮಾಡಿದ್ದಾರೆ. ಆವಾಗಿನ ಸ್ಟೈಲಲ್ಲಿ ಯಾವ ಥರ ಇತ್ತು ಅಂತ ಇವ್ರದ್ದು ಸ್ಟೈಲು ನೋಡಿ. ಕೂರ್ಗ್ ಸ್ಟೈಲ್ ಇದೆಲ್ಲ. ಇವರೇ ಕಣ ಕುಮ್ಮಿ, ಇವರೇ ತಾನೇ ಇವರು. ಸೊ ಗೈಸ್, ಯಾಕೆ ಇವ್ರ ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ, ಅದುವೇ ನಮ್ಮ ಇಂಡಿಯನ್ ಆರ್ಮಿಲಿ ಜನರಲ್ ಆಗಿ ಸೇವೆ ಸಲ್ಲಿಸಿದಂತಹ ಕರ್ನಾಟಕದಿಂದ ಕೆಲವೇ ವ್ಯಕ್ತಿಗಳಲ್ಲಿ ನಮ್ಮ KS ಜನರಲ್ ತಿಮ್ಮಯ್ಯ ಸರ್ ಅವರು ಒಬ್ಬರು. ಇಲ್ಲ ನಾನಿದ್ದೀನಿ. ಮನೇಲಿ ಇಟ್ಕೊಂಡ್ಕ ಮನ್ಕೋಗೋ ನೋಡಿ, ಕೂರ್ಗ್ ಸ್ಟೈಲ್ ಡ್ರೆಸ್ಸು. ಸೊ ಗಾಯ್ಸ್, KS ತಿಮ್ಮಯ್ಯ ಸರ್ ಅವರ ಪೂರ್ತಿ ಹೆಸರೇನು ಅಂದರೆ ಕೋಡಂದರ ಸುಬ್ಬಯ್ಯ ತಿಮ್ಮಯ್ಯ ಅಂತ. ಇವರು ಡೇಟ್ ಆಫ್ ಬರ್ತು, ಇವ್ರ ಜನನ ಆಗಿದ್ದು 31 ಮಾರ್ಚ್ 1906 ಮಡಿಕೇರಿನಲ್ಲಿ. ಇವ್ರ ತಂದೆ ಹೆಸರು ಸುಬ್ಬಯ್ಯ ತಿಮ್ಮಯ್ಯ ಅಂತ, ತಾಯಿ ಹೆಸರು ಬಂದು ಸೀತವ್ವ ಅಂತ. ಇನ್ನು ಇವರು ಓದಿದ್ದು ಕಾನೂರಿನ ಸೈಂಟ್ ಜೋಸೆಫ್ ಕಾನ್ವೆಂಟು ಮತ್ತು ಬೆಂಗಳೂರಿನ ಬಿಷಪ್ ಕಾಟನ್ ಬಾಲಕರ ಶಾಲೆಯಲ್ಲಿ ಓದಿದ್ರಂತೆ. ನೆಕ್ಸ್ಟ್ ಕಾಲೇಜು ಡೆಹ್ರಾಡೂನಲ್ಲಿ ಪ್ರಿನ್ಸ್ ಆಫ್ ವೇಲ್ಸ್ ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜ್ ಅನ್ನೋ ಕಾಲೇಜಿಗೆ, ಆವಾಗಲೇ ಆರ್ಮಿ ಕಾಲೇಜಿಗೆ ಸೇರಿದ್ರು ಇವರು. ಇವ್ರದ್ದು ಮದುವೆ ಆಗಿದ್ದು
1935ರಲ್ಲಿ ನೈನಾ ಕಾರ್ಯಪ್ಪ ಅವರೊಂದಿಗೆ ಮದುವೆನ ಆಗ್ತಾರೆ. ರಾಕೆಟ್ ಲಾಂಚರ್ ಪಬ್ಜಿದಂತೆ RPG ನಾವು ಪಬ್ಜಿ ಮಾಡ್ತೀವಲ್ಲ. ಇನ್ನು ಇವರು ಆರ್ಮಿಗೆ ಸೇರೋದು 1926ರಲ್ಲಿ ಸೆಕೆಂಡ್ ಲೆಫ್ಟಿನೆಂಟ್ ಆಗಿ ಬ್ರಿಟಿಷ್ ಇಂಡಿಯನ್ ಆರ್ಮಿಯಲ್ಲಿ ಸೇರ್ಕೋತಾರೆ. ಇನ್ನು ಅದಾದಮೇಲೆ 1928ರಲ್ಲಿ ಲೆಫ್ಟಿನೆಂಟ್ ಆಗಿ ಇವ್ರಿಗೆ ಪ್ರಮೋಷನ್ ಸಿಗುತ್ತೆ. ಎಲ್ಲಿಗೆ? 19th ಹೈದರಾಬಾದ್ ರೆಜಿಮೆಂಟ್ಗೆ. 1935ಇಂದ 1939ವರೆಗೆ ಇವರು ಕ್ಯಾಪ್ಟನ್ ಆಗಿರ್ತಾರೆ. ಅದಾದ ನಂತರ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ, ಅವಾಗಿನ ಬ್ರಿಟಿಷ್ ಭಾರತದ ವಾಯುವ್ಯ ಗಡಿನಾಡು ಅಂದರೆ ಅದು ಇವಾಗಿನ ಪಾಕಿಸ್ತಾನ, ಅಲ್ಲಿ ಬಂಡಾಯವೆದ್ದ ಪಠಾಣ್ ಪಂಗಡಗಳ ವಿರುದ್ಧ ವಾರಲ್ಲಿ ಭಾಗವಹಿಸ್ತಾರೆ. ಗನ್ನು ಕುಮೆ ಎಲ್ಲಿಗೆ ಬಾಯ್ಲಿ ಫಸ್ಟ್ ಇದು ಅವರ ವೆಪನ್ಸ್ ರೂಮ್. ಇದು ಹಂಗಲ್ಲ ಎಲ್ಲಿರೋದು ಮೇನ್ ಇಲ್ಲಿ ಅವ್ರು ಯೂಸ್ ಮಾಡಿರೋದು ಅದೇ ಮಿಷಿನ್ ಗನ್ ಅಲ್ಲೇ ಇಟ್ಕೊಂಡಿಲ್ವ ಈ ಥರ ಅಲ್ಲಿ ಇಟ್ಕೊಂಡು ಹೊಡಿತಾವ್ರಲ್ಲ ಆ ಥರ ಕೈಲಿ ಇಟ್ಕೊಂಡು ಹೊಡೆಯೋಕ್ಕಲ್ಲ. ಇಲ್ಲ ಐತೆ ನೋಡಿ ಈ ಥರ ಹೆಗ್ಲ ಮೇಲೆ ಇಟ್ಕೊಂಡು ಅದು ಅವನು ಹೆಗ್ಲ ಮೇಲೆ ಇಟ್ಕೊತಾನಲ್ಲ ಅವ್ನು ಹಿಡಿಯೋದು ಟ್ರಿಗರ್. ನೋಡಿ ಇದು ಅವ್ರ ಫ್ಯಾಮಿಲಿ, ಫುಲ್ ಫ್ಯಾಮಿಲಿ ಡೀಟೇಲ್ಸ್ ಒಂದು ಮರದ ಥರ ನೀಟಾಗಿ ಇದು ಮಾಡಿದ್ದಾರೆ, ಫ್ಯಾಮಿಲಿ ಟ್ರೀ ಅಂತ. ಆವಾಗಲೇ ಹೇಳ್ದಾಗೆ ಒಂದು ವಾರ ಆದಮೇಲೆ ಸಿಂಗಾಪುರದಲ್ಲಿ ಒಂದು ದಂಗೆಯನ್ನು ಯಶಸ್ವಿಯಾಗಿ ನಿಲ್ಲಿಸಿದ್ದಕ್ಕೆ ಇವರಿಗೆ ಒಂದು ಮೇಜರ್ ಹುದ್ದೆಯನ್ನು ಕೊಡ್ತಾರಂತೆ. ಅಂದರೆ ನಾವು ಅನ್ಕೋಬೋದು ಅದು ಎಷ್ಟು ಚಿಕ್ಕದು, ಈಗ ಕೇಳೋಕ್ಕೆ ದಂಗೆ ಇದೊಂದು ಚಿಕ್ಕ ಗಲಾಟೆ ಆ ಥರ ಅಂತವ. ಬಟ್ ಆ ಕಾಲದಲ್ಲಿ ಆಗಿನ ಇದಕ್ಕೆ ಅದು ಎಷ್ಟು ದೊಡ್ಡದು, ಯಾವ ಥರ ಅದು ಮೇಜರ್ ಹುದ್ದೆಗೆ ಪ್ರಮೋಷನ್ ತಗೋತಾರೆ ಅಂದರೆ ಅದು ಯಾವ ಥರ ಸಾಹಸ ಮತ್ತೆ ಮಾಡಿರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಅದಾದಮೇಲೆ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ನಲ್ಲಿ ಬರ್ಮಾದಲ್ಲಿ ಜಪಾನೀಸ್ ಆಪೋಸಿಟ್ ಹೋರಾಡಿದ ಭಾರತೀಯ ಇನ್ಫೆಂಟ್ರಿ ಬ್ರಿಗೇಡ್ಗೆ ಕಮಾಂಡ್ ಮಾಡಿದ ಏಕೈಕ ಭಾರತೀಯ ಅಧಿಕಾರಿ ಇವರಾಗಿರ್ತಾರೆ. ನೋಡಿ ಆ ಟೈಮ್ನಲ್ಲೇ, ಅಂದರೆ ಇನ್ನೂ ಬ್ರಿಟಿಷರ ಕಾಲ, ಅದು ಇಂಡಿಯಾಗೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆಲೇ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ನಲ್ಲಿ ಈ ಥರ ಸಾಧನೆ ಮಾಡಿರ್ತಾರೆ ಇವರು. ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಮಾಡಿದಂತಹ ಇವರ ಕ್ಯಾಪ್ಟನ್ಸಿ ಮತ್ತು ಆ ಶೌರ್ಯವನ್ನು ಮೆಚ್ಚಿ ಬ್ರಿಟಿಷ್ ಸರ್ಕಾರದಿಂದ ಅತ್ಯುನ್ನತ ಸೇನಾ ಗೌರವವಾದ ಡಿಸ್ಟಿಂಗ್ವಿಶ್ಡ್ ಸರ್ವಿಸ್ ಆರ್ಡರ್ DSO ಅನ್ನು ಇವರು ಪಡಿತಾರೆ ಆವಾಗಲೇ. ಅದಾದಮೇಲೆ 1947ರಲ್ಲಿ ಇಂಡಿಯಾಗೆ ಸ್ವಾತಂತ್ರ್ಯ ಬಂದ ಮೇಲೆ ಆರ್ಮ್ಡ್ ಫೋರ್ಸಸ್ ನ್ಯಾಷನಲೈಸೇಷನ್ ಕಮಿಟಿ ಇದಕ್ಕೆ ಸದಸ್ಯರಾಗಿ ಅದನ್ನು ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ ಆರ್ಮಿಲಿ. ಅದಾದಮೇಲೆ 1947-48ರಲ್ಲಿ ಕಾಶ್ಮೀರದಲ್ಲಿ ಯುದ್ಧ ಆದಾಗ ಆ ಯುದ್ಧದ ಟೈಮಲ್ಲಿ ಕೂಡ 19ನೇ ಇನ್ಫೆಂಟ್ರಿ ಡಿವಿಷನ್ ಜನರಲ್ ಆಫೀಸರ್ ಆಗಿ ಇವರು ಕಮಾಂಡಿಂಗ್ ಆಫೀಸರ್ ಆಗಿ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ IMA ಕೂಡ ಕೆಲವು ಕಾಲ ಇರ್ತಾರೆ. IMA ಅಂದರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ, ಡೆಹ್ರಾಡೂನ್ನಲ್ಲಿರುವ ಇಂಡಿಯನ್ ಮಿಲಿಟರಿ ಅಕಾಡೆಮಿಲಿ ಕಮಾಂಡೆಂಟ್ ಆಗಿ ಕೆಲವು ಕಾಲ ಅಲ್ಲಿ ಕೂಡ ಸೇವೆ ಸಲ್ಲಿಸ್ತಾರೆ. TV ರೂಮ್ ಆದರೆ ಹಂಗೈತೆ ನೋಡಿದ್ರು TV ರೂಮ್ನಲ್ಲಿ ಅವ್ರದ್ದು ಆರ್ಮಿದು ಸೇವೆ ಎಲ್ಲನೂ ತೋರಿಸ್ತಾ ಇದ್ರು. ಹುಡುಗರೆಲ್ಲ ಒಂದು 5 ನಿಮಿಷ ಕೂತ್ಕೊಂಡು ಹಂಗೆ ಆ ಸೇವೆ ಬಗ್ಗೆ ಎಲ್ಲ ನೋಡ್ಕೊಂಡು ಬಂದು. ಅದಲ್ಲದೆ KS ತಿಮ್ಮಯ್ಯ ಸರ್ ಅವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಕೊರಿಯಾ ಯುದ್ಧದ ಟೈಮಲ್ಲಿ 1953ರಲ್ಲಿ ವಿಶ್ವಸಂಸ್ಥೆಯ ತಟಸ್ಥ ರಾಷ್ಟ್ರಗಳ ಯುದ್ಧ ಕೈದಿಗಳ ಪುನರ್ವಸತಿ ಆಯೋಗದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿ ಕೂಡ ಅಲ್ಲಿ ಗೌರವವನ್ನು ಪಡೆದಿದ್ದಾರೆ. ಅದಾದ ನಂತರ 1957ರಿಂದ 1961ರವರೆಗೆ ಚೀಫ್ ಆರ್ಮಿ ಸ್ಟಾಫ್ ಆಗಿ 3ನೇ ಮುಖ್ಯಸ್ಥರಾಗಿ ಚೀಫ್ ಆರ್ಮಿ ಸ್ಟಾಫ್ನಲ್ಲಿ ಕೆಲಸ ಮಾಡಿದ್ದಾರೆ ಇವರು. ಇದಿಷ್ಟು ಇವರು ಆರ್ಮಿಯಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ದಿನಗಳು. ಇನ್ನೂ ತುಂಬ ಇದೆ ಇವ್ರ ಬಗ್ಗೆ ಹೇಳೋಕ್ಕೆ, ಬಟ್ ನನಗೆ ಗೊತ್ತಿರೋ ಅಷ್ಟಕ್ಕೆ ಮಟ್ಟಕ್ಕೆ ಸ್ವಲ್ಪ ಮಾತ್ರ ಹೇಳಿದ್ದೀನಿ ನಾನು. ಇನ್ನೂ ತುಂಬ ಇದೆ. ಇದೆಲ್ಲ ಆದ ನಂತರ ಇವರು 1964ರಲ್ಲಿ ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಆದಮೇಲೆ ಸೈಪ್ರಸ್ನಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯ ಮುಖ್ಯಸ್ಥರಾಗಿ ಕರ್ತವ್ಯ ಮಾಡ್ತಾ ಇರ್ತಾರೆ. ಆ ಕೆಲಸ ಮಾಡಬೇಕಾದ್ರೆ 18 ಡಿಸೆಂಬರ್ 1965ರಲ್ಲಿ ಹಾರ್ಟ್ ಅಟ್ಯಾಕಿಂದ ಹಠಾತ್ತಾಗಿ ತೀರ್ಕೋತಾರೆ. ನೋಡಿ ಇಷ್ಟೊತ್ತು ನೋಡಿದ್ರಲ್ಲ, ಇದಿಷ್ಟು ಇವರ ಮನೆ ಒಳಗಡೆ ಎಲ್ಲ ಹೇಗಿತ್ತು ಅಂತವ. ಇದೇ ಇವ್ರ ಮನೆ. ನೋಡಿ ಹೊರಗಡೆ ಬಂದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತವ. ಒಳ್ಳೆ ವ್ಯೂ, ಒಂದು ಕೊಳವೆ ಬಾವಿ, ಆ ಕೂರ್ಗ್ ಸ್ಟೈಲು, ಆ ಕೂರ್ಗ್ ವೆದರು, ಈ ಥರ ಒಂದು ಮನೆ ಇದ್ದರೆ ಮಾತ್ರ ಕೂರ್ಗ್ ಸ್ಟೈಲಲ್ಲಿ ಮಸ್ತು. ಆರ್ಮೇಲೆ ಇದರಲ್ಲೆಲ್ಲ ಇದೇ ಥರ ಮಾಡೋದು. ಅಲ್ಲಿ ನೋಡಿ ಹೆಲ್ಮೆಟ್ ಇಲ್ಲ ಐತೆ ನೋಡು, ಹಾಕಿ ಹೆಲ್ಮೆಟ ಅದೇ ಥರ ಅದು ಹಾಕಿ. ಅದೇ ಕಣ, ಅಷ್ಟರಲ್ಲಿ ಮಾತ್ರ ನೋಡೋದವರು. ನೋಡಿ ಮನೆಯಿಂದ ಹೊರಗಡೆ ಬಂದರೆ ಒಳ್ಳೆ ಸ್ವರ್ಗಕ್ಕೆ ಬಂದಂಗೆ ಆಗುತ್ತೆ ಕೂರ್ಗಲ್ಲಿ.
ಅದು ಈ ಟೈಮಲ್ಲಿ ನೋಡಿ ಮಧ್ಯಾಹ್ನ 1:30 ಆಗಿದೆ ಆಲ್ರೆಡಿ ಟೈಮು, ಆದರೂ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ತುಂತುರು ಹನಿ, ಆ ಫಾಗು. ಇಲ್ಲೊಂದು ಕೆಫೆಟೇರಿಯಾ ಥರ ಒಂದು ಇದನ್ನು ಕೂಡ ಮಾಡಿದ್ದಾರೆ. ಏನಾದರೂ ಬೇಕು ಅಂದರೆ ತಗೋಬೋದು. ಟೀ ಶರ್ಟ್ ಆರ್ಮಿದು, ಇನ್ನು ಕಾಫಿ ಬೀಜ, ಇನ್ನು ಏನಾದರೂ ಇರುತ್ತೆ ಸಣ್ಣ ಪುಟ್ಟದೆಲ್ಲ. ಸೊ ಗೈಸ್, ನಮಗೆ ಜನರಲ್ ತಿಮ್ಮಯ್ಯ ಸರ್ ಅವ್ರ ಬಗ್ಗೆ ಗೊತ್ತಿರೋ ಅಷ್ಟು ನಾನು ಹೇಳಿದ್ದೀನಿ. ಬನ್ನಿ, ಅವ್ರದ್ದು ಇದೇ ಸ್ಮಾರಕ ನೋಡಿರಿ ಹೇಗಿದೆ ಅಂತ. ನೋಡಿ, ಇದಿಷ್ಟು ಇವರ ಸಾಧನೆಗಳು. ಅದಲ್ಲದೆ ಇವ್ರಿಗೆ ಪ್ರಶಸ್ತಿಗಳು ಏನೇನು ಸಿಕ್ಕಿದ್ದು ಅಂದರೆ ಪದ್ಮಭೂಷಣ 1954ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿತ್ತು. ಅದಾದ ನಂತರ ಡಿಸ್ಟಿಂಗ್ವಿಶ್ಡ್ ಸರ್ವಿಸ್ ಆರ್ಡರ್ DSO ಅನ್ನೋದು ಕೂಡ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ನಲ್ಲಿ ಇವರಿಗೆ ಸಿಕ್ಕಿರುತ್ತೆ. ಇನ್ನೇನು ಮ್ಯೂಸಿಯಂ ಒಳಗಡೆ ಎಲ್ಲ ಆಯಿತು, ಸ್ಮಾರಕನೂ ನೋಡಾಯಿತು, ಹೊರಗಡೆ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಹೊರಟು. MiG-21 ಏನು ಕಮ್ಮಿ ಆಯ್ತಾ? ಅದು ಕಲ್ಲಿದ್ದಂಗೆ. ಸೊ ಗಾಯ್ಸ್, ಇಷ್ಟೊತ್ತು ಏನು ನೋಡಿದರೆ ಇದು ನಮ್ಮ ಕೂರ್ಗ್ ಡೈರೀಸ್ನಲ್ಲಿ ಭಾಗ 4ನೇ ಭಾಗ ಇದು. ಸೊ ಇನ್ನು ಮೇ ಬಿ ಇನ್ನೊಂದು ಭಾಗ ಆಗ್ಬೋದು ಅನಿಸುತ್ತೆ. ನೆಕ್ಸ್ಟ್ ವೀಡಿಯೋನಲ್ಲಿ ಬರ್ತೀನಿ ಏನು ಅಂತವ ಹೇಳ್ತಾ. ಸೊ ಈ ವಿಡಿಯೋ ಹೇಗಿತ್ತು ಅಂತ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಹೇಳಿ. ಇನ್ನು ಏನಾದರೂ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಅದನ್ನೂ ಹೇಳಿ, ಯಾವ ಥರ ಏನು ಅಂತವ. ನಾನೇನು ಅನ್ಕೊಳ್ಳಲ್ಲ, ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಹೇಳ್ತಾ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಮತ್ತೆ. ಬಾಯ್ ಆ್ಯಂಡ್ ಟೇಕ್ ಕೇರ್ ಆಲ್. ಸೊ ಪ್ಲೀಸ್ ಯಾರು ಮರೆದಂಗೆ ಶೇರ್, ಕಮೆಂಟ್ ಆ್ಯಂಡ್ ಲೈಕ್ ಅಂತೂ ಮಾಡಿ. ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಕೈಯಲ್ಲೂ ಸಬ್ಸ್ಕ್ರೈಬ್ ಮಾಡಿಸಿ. ಹೊಸ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ದಯಮಾಡಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತೀನಿ.